ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ರಾಶಿಯಲ್ಲಿ ಹುಟ್ಟಿದವರು ತುಂಬಾ ಶಾಂತ ಸ್ವಭಾವದವರ ಆಗಿರ್ತಾರಂತೆ. ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ನೋಡೋದು ಮಾತ್ರ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾವುದಕ್ಕೂ ದುಡ್ಡು ಗಿಡ್ಡು ಏನೂ ಹೋಗೋದಿಲ್ಲ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರದ ಜೊತೆಗೆ ನಿಮ್ಮ ಸಮಸ್ಯೆ ಏನು ಅಂತ ಬರೆದುಕೊಳ್ಳಿಸಿ. ಖಂಡಿತವಾಗ್ಲೂ ಉತ್ತರಿಸೋನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಸದ್ಯ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮಗೆ ಒಂದು ವೇಳೆ ನಿಮ್ಮ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರನ ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ. ಆದರೆ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮಾತ್ರ ಗಳಿಸಿದರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಕಳಿಸಿ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕುರುಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದೊಂದು ರಾಶಿಗಳು ಒಂದೊಂದು ಥರದ ಸ್ವಭಾವವನ್ನು ಹೊಂದಿರುವಂಥದ್ದು. ಅದರಲ್ಲಿ ಕೆಲವು ರಾಶಿಗಳು ಅತ್ಯಂತ ಶಾಂತ ಸ್ವಭಾವ ಹೊಂದಿರ್ತಾರೆ. ಹಾಗಾಗಿ ತಮ್ಮ ಜೀವನದಲ್ಲಿ ಶಾಂತವಾಗಿರುವಂಥ ರಾಶಿಗಳು ಯಾವುವು? ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ರಾಶಿ ಆಧಾರದ ಮೇಲೆ ಅವರ ಜೀವನದಲ್ಲಿ ಅವರು ಯಾವ ರೀತಿ ನಡೆದುಕೊಳ್ತಾರೆ, ಅವರ ಸ್ವಭಾವ ಎಂಥದ್ದು ಅನ್ನೋದನ್ನು ತಿಳಿದುಕೊಳ್ಳುವಂಥ ಮಾಹಿತಿ ಪಡೆದುಕೊಳ್ಳಲಾಗಿದೆ. ಅದೇ ರೀತಿಯಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಯಾರು ಶಾಂತ ಮನೋಭಾವದ ಮೂಲಕ ಕಾಣಿಸಿಕೊಳ್ಳುವ ರಾಶಿಗಳು ಅಂತ ಒಂದೊಂದಾಗಿ ನೋಡಿಕೊಂಡು ಹೋಗೋಣ. ಅಂದರೆ 12 ರಾಶಿಗೆ ಅವರಿಗೂ ಕೂಡ ಒಂದೊಂದು ಥರದ ಗುಣಗಳು, ಒಂದೊಂದು ಥರದ ಸ್ವಭಾವ ಇರುವಂಥದ್ದು. ಅದೇ ಕೆಲವು ರಾಶಿಯವರು ಶಾಂತ ಸ್ವಭಾವದವರಂತೆ. ನೋಡೋಣ ಯಾರು ಅಂತ ಒಂದೊಂದಾಗಿ ನೋಡಿಕೊಂಡು ಹೋಗೋಣ. ಅವರವರದೇ ಒಂದೊಂದು ರಾಶಿಗೂ ಕೂಡ ಅವರ ಒಂದೊಂದು ವಿಶಿಷ್ಟ ವಿಭಿನ್ನವಾದಂಥ ಗುಣಲಕ್ಷಣಗಳು ಇರುವಂಥದ್ದು. ಕೆಲವರು ಏನಿರ್ತಾರೆ, ಶಾಂತವಾಗಿರ್ತಾರೆ. ಕೆಲವರು ಸ್ವಲ್ಪ ಹಠವಾದಿಗಳಾಗಿರ್ತಾರೆ. ಅವರವರದ್ದು ಒಂದೊಂದು ಗುಣಗಳು. ಎಲ್ಲರೂ ಒಂದೇ ಥರ ಇರೋಕ್ಕೆ ಆಗೋದಿಲ್ವಲ್ಲ. ಹಾಗೆ ಮೊದಲನೇದಾಗಿ ನೋಡೋದಾದರೆ ಅದು ವೃಷಭ ರಾಶಿಯವರು ತುಂಬಾ ಶಾಂತವಾಗಿ ಇರುವವರಂತೆ. ನೋಡೋಣ ಯಾವ ಥರ ಶಾಂತವಾಗಿರ್ತಾರೆ ಅಂತ. ಗುಂಪಿನ ನಾಯಕರಾಗಿ ಅದನ್ನು ಮುನ್ನಡೆಸುವಂಥ ಗಾಂಭೀರ್ಯತೆಯನ್ನು ವೃಷಭ ರಾಶಿಯವರು ಹೊಂದಿದ್ದಾರೆ. ಅತ್ಯಂತ ವಿನಮ್ರ ಸ್ವಭಾವವನ್ನು ಹೊಂದಿರುವಂಥ ವೃಷಭ ರಾಶಿಯವರು ಪ್ರತಿಯೊಬ್ಬರೂ ಕೂಡ ಗೌರವನ ನೀಡುವಂಥದ್ದು. ಅವರ ಸುತ್ತಮುತ್ತಲು ಎಷ್ಟೇ ಬಿರುಗಾಳಿಯಂಥ ಪರಿಸ್ಥಿತಿ ಇದ್ದರೂ ಕೂಡ ಅವರು ಅದನ್ನು ಅತ್ಯಂತ ಶಾಂತ ಸ್ವಭಾವದಿಂದ ನಿರ್ವಹಣೆ ಮಾಡುವಂಥ ಕ್ಷಮತೆಯನ್ನು ಹೊಂದಿರ್ತಾರೆ. ಯಾವುದೇ ರೀತಿಯ ಚಾಲೆಂಜ್ಗಳು ಬಂದರೂ ಕೂಡ ಲೈಫಲ್ಲಿ ಅದನ್ನೇ ಸಮರ್ಥವಾಗಿ ನಿಭಾಯಿಸುವ ಗಟ್ಟಿತನವನ್ನು ಹೊಂದಿರ್ತಾರೆ. ಸುತ್ತಮುತ್ತಲು ಗದ್ದಲ ಹಾಕ್ತಿದ್ದರೂ ಕೂಡ ಕಂಬದಂತೆ ದೃಢವಾಗಿ ನಿಲ್ಲುವಂಥ ಸಾಮರ್ಥ್ಯವನ್ನು ಇವರು ಹೊಂದಿರ್ತಾರೆ ಅನ್ನೋದೇ ಇವರ ಶಾಂತಿಯುತ ಮನೋಭಾವನೆಗಳಿಗೆ ನಾವು ನೀಡಬಹುದಾದಂಥ ಪರ್ಫೆಕ್ಟ್ ಒಂದು ಒಳ್ಳೆಯ ಉದಾಹರಣೆ ಅಂತಲೇ ಹೇಳಬಹುದಾಗಿದೆ. ಅಂದರೆ ಯಾವುದೇ ಏನಿದ್ರೂ ಗಲಾಟೆ ಮಾಡಲಿಕ್ಕೆ ಅದಕ್ಕೆ ಇದಕ್ಕೆ ಹೋಗೋದಿಲ್ಲ. ಯಾವುದನ್ನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡುವ ಸ್ವಭಾವದವರು. ಹಾಗೆ ನೆಕ್ಸ್ಟ್ ಕನ್ಯಾ ರಾಶಿಯವರು ಜೀವನವನ್ನು ನೋಡುವ ರೀತಿ ಅತ್ಯಂತ ಸೂಕ್ಷ್ಮವಾಗಿರುತ್ತೆ. ಹಾಗೆಯೇ ವಿಭಿನ್ನವಾಗಿರುತ್ತೆ. ಪರಿಸ್ಥಿತಿಗಳನ್ನು ಕೂಡ ಕನ್ಯಾ ರಾಶಿಯವರು ತಮ್ಮದೇ ಆದಂಥ ವಿಭಿನ್ನವಾದ ದೃಷ್ಟಿಕೋನದಲ್ಲಿ ನೋಡುವಂಥದ್ದು. ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೆ ಸರಿ ಹೊಂದುವ ರೀತಿಯಲ್ಲಿ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವಂಥ ಸಾಮರ್ಥ್ಯ ಕೂಡ ಇವರಲ್ಲಿ ಇರುವಂಥದ್ದು. ಇದೇ ಕಾರಣಕ್ಕಾಗಿ ಅನಗತ್ಯವಾಗಿರುವಂಥ ಅಶಾಂತಿ ಪರಿಸ್ಥಿತಿಯನ್ನು ಇವರು ತಪ್ಪಿಸಿಕೊಳ್ಳುವುದಕ್ಕೆ ಸುಲಭವಾಗಿರುತ್ತೆ. ಯಾವುದೇ ಅತ್ಯಂತ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಕೂಡ ಇವರು ತಮ್ಮ ಮನಸ್ಸನ್ನು ಅತ್ಯಂತ ಶಾಂತ ರೀತಿಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಯಶಸ್ವಿಯಾಗಿರುತ್ತಾರೆ. ಹಾಗೆಯೇ ನೆಕ್ಸ್ಟ್ ರಾಶಿ ಯಾವುದು ಅಂತ ನೋಡೋದಾದರೆ ಅದು ತುಲಾರಾಶಿಯವರು ಹೇಗೆ ಅಂತ ನೋಡೋಣ. ಅಂದರೆ ಎಲ್ರಿಗೂ ಶಾಂತತೆ ಇರುತ್ತೆ. ಅಂದರೆ ಇವರಿಗೆ ಕೆಲವು ರಾಶಿಗಳು ತುಂಬ ಜಾಸ್ತಿ ಇರಬಹುದು. ತುಲಾರಾಶಿಯವರಿಗೆ ಯಾವುದೇ ಸಂದಿಗ್ಧ ವ್ಯತಿರಿಕ್ತ ಪರಿಸ್ಥಿತಿಯಲ್ಲಿ ಕೂಡ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ತುಲಾರಾಶಿ ಅವರಿಗೆ ಬರುವಂಥದ್ದು. ಜೀವನದಲ್ಲಿ ಸಮತೋಲನ, ಶಾಂತಿಯನ್ನು ಕಾಪಾಡಿಕೊಳ್ಳುವಂಥ ಮನೋಭಾವನೆಯನ್ನು ಹೊಂದಿದವರಾಗಿರ್ತಾರೆ. ಯಾವುದೇ ರೀತಿಯ ಚಿಂತೆ ಹಾಗೂ ಸಮಸ್ಯೆಗಳು ಜೀವನದಲ್ಲಿ ಬಂದರೆ ಅವುಗಳನ್ನು ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡಿ ಜೀವನದಿಂದ ಹೋಗಲಾಡಿಸಬೇಕು ಅನ್ನೋದನ್ನು ಅವರು ಸಂಪೂರ್ಣವಾಗಿ ಅರ್ಥಕೊಂಡಿರ್ತಾರೆ. ಇನ್ನು ತುಲಾರಾಶಿಯವರು ಸಾಮಾನ್ಯವಾಗಿ ಮನಸ್ಸಿನಲ್ಲಿ ಸಮತೋಲನೆ ಹಾಗೂ ಶಾಂತಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ನಿಪುಣರಾಗಿರ್ತಾರೆ. ಹಾಗೆಯೇ ನೆಕ್ಸ್ಟ್ ರಾಶಿ ನೋಡೋದಾದರೆ ಅದು ಕುಂಭರಾಶಿಯವರು ಯಾವ ಥರ ಶಾಂತ ಸ್ವಭಾವದವರಾಗಿರ್ತಾರೆ ಅನ್ನೋದನ್ನು ನೋಡೋಣ. ಹಾಗೆಯೇ ಕುಂಭರಾಶಿಯವರು ಬೇರೆ ಎಲ್ಲ ಜನರಿಗಿಂತ ಕೂಡ ವಿಭಿನ್ನವಾಗಿ ಕೇವಲ ಮನಸ್ಥಿತಿಯಲ್ಲಿ ಕಾಣಿಸಿಕೊಳ್ಳುವುದು ಮಾತ್ರವಲ್ಲ, ಅವರು ಜಗತ್ತಿನಿಂದ ಒಂಟಿಯಾಗುವುದಕ್ಕೆ ಇಷ್ಟಪಡ್ತಾರೆ. ಅಂದರೆ ಕೆಲವೊಂದು ರಾಶಿಯವರು ಕೂಡ ಒಂಟಿಯಾಗಲಿಕ್ಕೆ ಹಾಗೆ ಇರೋದಕ್ಕೇ ಇಷ್ಟಪಡ್ತಾರೆ. ಅದರ ಮಿಥುನ ರಾಶಿ ಕೂಡ ಒಂದಾಗಿರುತ್ತೆ. ಹಾಗೆಯೇ ಕುಂಭರಾಶಿಯವರು ಒಂಟಿಯಾಗಿ ಇರೋದಕ್ಕೆ ಇಷ್ಟಪಡ್ತಾರೆ. ಜೀವನದಲ್ಲಿ ಬೇರೆದೇ ರೀತಿಯ ದಾರಿಯನ್ನು ಅವರು ಶಾಂತಿಗಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. ಅವರಲ್ಲಿ ಇರುವಂಥ ಪ್ರಗತಿ ಪೂರ್ವ ಚಿಂತನೆ ಏನಿರುತ್ತೆ ಅದರ ಕಾರಣದಿಂದಾಗಿ ಸಮಾಜದಲ್ಲಿ
ನಡೆಯುವಂಥ ಸಮಸ್ಯೆಗಳಿಂದ ಅವರು ದೂರ ಉಳಿದುಕೊಳ್ತಾರೆ. ಹಾಗೆ ಮಾಡಬಹುದಾಗಿದೆ, ಕೊಳ್ಳುವ ಹಾಗೆ ಮಾಡಬಹುದಾಗಿದೆ. ಕುಂಭರಾಶಿಯವರು ತಮ್ಮ ಜೀವನದಲ್ಲಿ ಬರುವಂಥ ಯಾವುದೇ ಅವಕಾಶಗಳನ್ನು ಕೂಡ ಅವರು ಮುಕ್ತ ಹೃದಯದಿಂದ ಬರಮಾಡಿಕೊಳ್ತಾರೆ. ಇದೇ ಕಾರಣಕ್ಕಾಗಿ ಕುಂಭರಾಶಿಯವರು ಯಾವುದೇ ಸಮಸ್ಯೆಗಳಿಂದ ವಿಚಲಿತರಾಗೋದಿಲ್ಲ ಹಾಗೂ ತಮ್ಮ ಶಾಂತಿಯನ್ನು ಹಾಳು ಮಾಡಿಕೊಳ್ಳಲಿಕ್ಕೆ ಯೋಚನೆ ಮಾಡುವುದಿಲ್ಲ. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಅಂದರೆ ಇದು ಕುಂಭರಾಶಿಯವರಿಗೆ ಸಂಬಂಧಪಟ್ಟ ಒಂದು ವಿಚಾರ. ನಾನು ಈಗಾಗಲೇ ಹೇಳಿದೆ, ಒಂದೊಂದು ರಾಶಿಯವರಿಗೆ ಒಂದೊಂದು ಗುಣ ಇರುವಂಥದ್ದು. ಎಲ್ರಿಗೂ ಶಾಂತತೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಈ ಕೆಲವು ರಾಶಿಗಳೇ ಸ್ವಲ್ಪ ಜಾಸ್ತಿ ಇದೆ ಏನೋ. ಹಾಗೆಯೇ ಮೀನರಾಶಿಯವರು ತಮ್ಮ ಜೀವನದಲ್ಲಿ ಸಾಕಷ್ಟು ಧಾರ್ಮಿಕವಾಗಿ ಅಂತರ್ಮುಖಿಗಳಾಗಿರ್ತಾರೆ. ಹೀಗಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಮೀನರಾಶಿಯವರು ಅದನ್ನು ಸರಿಯಾದ ರೀತಿಯಲ್ಲಿ ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಧೈರ್ಯವಂತಿಕೆಯನ್ನು ಹೊಂದಿರ್ತಾರೆ. ಬೇರೆಯವರ ಕಷ್ಟಗಳಿಗೂ ಕೂಡ ಸ್ಪಂದಿಸುವಂಥ ಸಹಾನುಭೂತಿ ಕೂಡ ಇವರಲ್ಲಿರುತ್ತೆ. ಹೀಗಾಗಿ ಅಂಥವರ ಜೊತೆಗೆ ಸಂಭಾಷಣೆ ನಡೆಸುವ ಸಂದರ್ಭದಲ್ಲಿ ಅತ್ಯಂತ ಪ್ರಶಾಂತವಾಗಿ ಅವರನ್ನು ಮಾತನಾಡಿಸುತ್ತಾರೆ. ಮೀನರಾಶಿಯವರ ಮನಸ್ಸಿನಲ್ಲಿ ಇರುವಂಥ ಬೇರೆ ಬೇರೆ ಒಂದು ಪರಿಕಲ್ಪನೆ ಅನ್ನೋದು ಈ ಲೋಕದಲ್ಲಿ ಇರುವಂಥ ಜಗಳ, ಅಶಾಂತತೆಯಿಂದ ದೂರ ಹೋಗುವುದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಬಹುದಾಗಿದೆ. ಇದೆಲ್ಲ ಈ ಒಂದು ರಾಶಿಯವರ ಈ ಶಾಂತತೆಯ ಬಗ್ಗೆ, ಅವರ ಒಂದು ಶಾಂತ ಸ್ವಭಾವದ ಬಗ್ಗೆ ಒಂದು ಮಾಹಿತಿ ಅಂತ ಹೇಳ್ಬೋದು. ಇಂಥ ಉಪಯುಕ್ತ ಮಾಹಿತಿಗಾಗಿ ಏನು ಮಾಡಬೇಕು, ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.